ದುರುಗುಟ್ಟುವ ನೋಟ, ಕಂಡವರಿಗೆ ಬೈಗುಳಗಳ ಸುರಿಮಳೆ, ಅತ್ತಿಂದಿತ್ತ ಒಂದೇ ಸಮನೆ ಓಡಾಟ. ಸುಮಾರು 1.5 ವರ್ಷಗಳ ಹಿಂದೆ ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಈ ದೃಶ್ಯವನ್ನು ಕಂಡು ಮರುಗಿದವರು, ಕನಿಕರ ತೋರಿಸಿದವರು ಅದೆಷ್ಟೋ ಮಂದಿ. ಸೊಂಟದಲ್ಲಿದ್ದ ಮಗು ಆಹಾರವನ್ನೇ ಹುಡುಕುತ್ತಿದೆಯೋ ಎಂದು ಅಣುಕಿಸುವಂತಿತ್ತು. ನೋಡುತ್ತಿದ್ದ ಮಂದಿ ಇವರ ಪರಿಸ್ಥಿತಿಯನ್ನು ಕಂಡು ಅಯ್ಯೋ ಎಂದರೆ ಹೊರತು ಯಾರಿಗೂ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿ. ಆದರೆ ಆ ದೇವನ ನಿರ್ಣಯಕ್ಕೆ ತಲೆಬಾಗದವರುಂಟೆ? ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವೋ ಅಥವಾ ಈ ಜನ್ಮದಲ್ಲಿ ಮಾಡಿದ ಪೂಜೆಯ ಫಲವೋ ಇವರು ಸೇರಿದ್ದು ಸ್ನೇಹಾಲಯದ ಮಡಿಲಿಗೆ. ನಿರ್ಗತಿಕತನ ಅನ್ನೋದು ಒಂದು ಸಮಸ್ಯೆಯಲ್ಲ, ಅದು ಸಮಸ್ಯೆಗೆ ಇರುವಂತಹ ಪರಿಹಾರ ಅನ್ನುವ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸ್ನೇಹಾಲಯ ಇವರ ಹಿನ್ನೆಲೆ ಹುಡುಕಲು ಹೊರಟಾಗ ಇವರು ಉತ್ತರ ಪ್ರದೇಶದ ಕಾನ್ಪುರ ಮೂಲದವರು ಎಂದು ಗೊತ್ತಾಯಿತು. ಹೆಸರು ಸುನೀತಾ ಹಾಗೂ ಆ ಪುಟ ಕಂದನ ಹೆಸರು ಸೂರಜ್ ಎಂದು. ಯಾವುದೋ ಕಾರಣಕ್ಕೆ ಮಾನಸಿಕ ಅಸ್ವಸ್ಥತೆಗೆ ಒಳಗಾದ ತಾಯಿ ಮನೆ ಬಿಟ್ಟಿದ್ದಳು. ಅಂದಿನಿಂದ ಈಕೆಯ ಮನೆಯವರು ಇವರನ್ನು ಹುಡುಕದ ಸ್ಥಳವಿಲ್ಲ. ಅದ್ ಹೇಗೆ ಮಂಗಳೂರು ಸೇರಿದಳೋ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ನಲ್ಲಿ ಅಲೆಯುತ್ತಿದ್ದುದನ್ನು ಕಂಡು ರೈಲ್ವೆ ಪೊಲೀಸರು ಸ್ನೇಹಾಲಯಕ್ಕೆ ಮಾಹಿತಿ ನೀಡಿದ್ದರು. ಸ್ನೇಹಾಲಯದ ಮಡಿಲು ಸೇರಿದ ತಾಯಿ ಮಗು ಚೇತರಿಕೆ ಹೊಂದಲು ಬಹಳ ದಿನವೇನು ಹಿಡಿಯಲಿಲ್ಲ. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಸ್ನೇಹಾಲಯದ ಅಂಗಳದ ತುಂಬೆಲ್ಲಾ ಓಡಾಡುತ್ತಿದ್ದ ಮಗು ಸೂರಜ್ ಕೆಲವೇ ದಿನಗಳಲ್ಲಿ ಅಲ್ಲಿ ಎಲ್ಲರ ಪ್ರೀತಿಯ ಮಗನಾಗಿ ಬಿಟ್ಟಿದ್ದ. ಸ್ನೇಹಾಲಯದ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆಗೆ ಒಳಗಾದ ತಾಯಿ ಸುನೀತಾ ಕೂಡ ಬೇಗನೆ ಚೇತರಿಸಿಕೊಂಡು ಬಿಟ್ಟಿದ್ದಳು. ಇತ್ತೀಚೆಗೆ ಸ್ನೇಹಾಲಯದ ಸ್ವಯಂ ಸೇವಕರ ಜೊತೆಗೆ ತನ್ನೂರಿಗೆ ತೆರಳಿದ ಸುನೀತಾ ಹಾಗೂ ಸೂರಜ್ ತನ್ನ ಕುಟುಂಬದವರ ಜೊತೆ ಸೇರಿದ್ದಾರೆ. ನಿರಂತರವಾಗಿ ಇಂತಹ ಕಾರ್ಯದಲ್ಲಿ ತೊಡಗಿರುವ ಸ್ನೇಹಾಲಯಕ್ಕೆ ಇದೊಂದು ಹೆಮ್ಮೆಯ ಗರಿ. ಧನ್ಯವಾದಗಳು.